ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣವಾಗಿದೆ. ಸುಮಾರು 500 ವರ್ಷಗಳ ನಂತರ ಶ್ರೀರಾಮನಿಗೆ ಪಟ್ಟಾಭಿಷೇಕ ಜರುಗಿದೆ. ಶ್ರೀರಾಮನ ಕೋಟಿ ಕೋಟಿ ಭಕ್ತರ ಆಸೆ ಈಡೇರಿದೆ. ರಾಮನ ಜಪ ಮಾಡುತ್ತಿರುವ ಭಕ್ತರು ಈ ದೃಶ್ಯವನ್ನ ಕಣ್ಣಾರೆ ಕಂಡು ಪುನೀತರಾದೆವು ಎಂದು ಭಾವಿಸುತ್ತಿದ್ದಾರೆ. ಇದರ ಜೊತೆಗೆ ಬಾಲರಾಮನ ವಿಗ್ರಹದ ಮೇಲಿರುವ ಆಭರಣಗಳ ಬಗ್ಗೆ ಚರ್ಚೆಗಳು ಎಲ್ಲೆಡೆ ಜೋರಾಗಿ ನಡೆಯುತ್ತಿದೆ. ತಿರುಪತಿ ತಿಮ್ಮಪ್ಪನನ್ನು ಮೀರಿಸುವ ರೀತಿ ರಾಮಲಲ್ಲನ ಆಭರಣಗಳು ಕಂಗೊಳಿಸುತ್ತಿರುವುದು ವಿಶೇಷವಾಗಿದೆ. ಇಷ್ಟಕ್ಕೂ ಬಾಲರಾಮನ ವಸ್ತ್ರಾಭರಣಗಳ ವಿಶೇಷತೆ ಏನು? ಬಾಲರಾಮನ ಶಿರದ ಮೇಲಿರುವ 1.7 kg ತೂಕವಿರುವ ಚಿನ್ನದ ಮುಕುಟದ ರಚನೆ ಹೇಗಿದೆ? ರಾಮನ ಕುತ್ತಿಗೆಯ ಕಂಠಾಭರಣದ ವಿಶಿಷ್ಟತೆ ಏನು? ವಿಜಯದ ಸಂಕೇತವಾದ ವಿಜಯಮಾಲೆ, ಕೌಸ್ತುಭ ಹಾರ ಹಾಗೂ ಕರ್ಣಕುಂಡಲಗಳ ಪ್ರತ್ಯೇಕತೆ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಇನ್ನು ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫ್ರೆಂಡ್ಸ್, ನಾನು ನಿಮ್ಮಿಂದ ಈ ವಿಡಿಯೋಗೆ ಬಯಸೋದು ಕೇವಲ ಒಂದು ಲೈಕನ್ನು ಮಾತ್ರ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕರದಲ್ಲಿ ಬಿಲ್ಲಿನ ಕೋಲು, ಮೈಯಲ್ಲಿ ಪೀತಾಂಬರ ಶಾಲು, ಧರ್ಮವೇ ದೇವರು ಎಂದು ನಂಬಿದ್ದ, ಯಾರನ್ನು ನೋಯಿಸದ ಮಗುವಿನ ಮನಸ್ಸಿನವನು, ಸತ್ಯಕ್ಕೆ ತಲೆಬಾಗುವವನು, ಮಾತಿಗೆ ತಪ್ಪದ ಮಗನಿವನು, ನಮ್ಮೆಲ್ಲರ ಶ್ರೀರಾಮಚಂದ್ರನು. 5 ವರ್ಷದ ಮುಗ್ಧ ಮಗುವಿನ ರೂಪದಲ್ಲಿ ದರ್ಶನ ನೀಡಿದ ಬಾಲರಾಮನು ದಿವ್ಯವಾದ ವಸ್ತ್ರಾಭರಣಗಳನ್ನು ತೊಟ್ಟು ಶೋಭಿಸುತ್ತಿದ್ದಾನೆ. ಬಾಲರಾಮನನ್ನ ಬನಾರಸ್ ಬಟ್ಟೆಯ ಹಳದಿ ವಸ್ತ್ರದಲ್ಲಿ ಅಲಂಕರಿಸಲಾಗಿದೆ. ಹಳದಿ ಧೋತಿ, ಕೆಂಪು ಪಟಕ ಅಂಗವಸ್ತ್ರಗಳನ್ನು ಧರಿಸಿದ್ದಾನೆ. ಈ ಅಂಗವಸ್ತ್ರಗಳನ್ನು ಶುದ್ಧ ಚಿನ್ನದ ಜರಿ ಮತ್ತು ದಾರಗಳಿಂದ ತಯಾರಿಸಲಾಗಿದೆ. ರಾಮಲಲ್ಲಾನು ಮಂಗಳಕರವಾದ ವೈಷ್ಣವ ಚಿಹ್ನೆಗಳನ್ನು ಹೊತ್ತು ಶೋಭಿಸುತ್ತಿದ್ದಾನೆ. ಶಂಖ, ಪದ್ಮ, ಚಕ್ರ, ಮಯೂರಗಳಿಂದ ಅಲಂಕೃತನಾಗಿದ್ದಾನೆ. ಬಾಲರಾಮನನ್ನ ವಜ್ರಖಚಿತದ ಕಿರೀಟ, ಪಚ್ಚೆ ಮಾಣಿಕ್ಯದಿಂದ ಮಾಡಿದ ಕಂಠಾಭರಣ, ವಿಜಯಮಾಲ, ಕರ್ಣಕುಂಡಲಗಳು, ಕೌಸ್ತುಭ ಮಣಿಹಾರ, ಪದಿಕ, ಡಾಬು, ವಜ್ರಖಚಿತ ಉಂಗುರಗಳಿಂದ ಅಲಂಕಾರ ಮಾಡಲಾಗಿದೆ. ಇಷ್ಟಕ್ಕೂ ಬಾಲರಾಮನನ್ನ ಯಾವೆಲ್ಲ ರೀತಿಯಲ್ಲಿ ಅಲಂಕಾರ ಮಾಡಲಾಗಿದೆ ಅಂದ್ರೆ, ಮೊದಲಿಗೆ ರಾಮನ ತಲೆಯ ಮೇಲಿನ ಮುಕುಟ ಅಂದ್ರೆ ಕಿರೀಟವನ್ನ ನೋಡೋಣ. ಬಾಲರಾಮನ ಕಿರೀಟವು ತುಂಬಾ ಶೋಭಾಯಮಾನವಾಗಿದ್ದು, ಇದು ಬಾಲರಾಮನ ಅಂದವನ್ನ ಇಮ್ಮಡಿಗೊಳಿಸಿದೆ. ರಾಮನು ಧರಿಸಿದ ಈ ರತ್ನಖಚಿತ ಕಿರೀಟ ಉತ್ತರ ಭಾರತೀಯ ಶೈಲಿಯಲ್ಲಿ ಶುದ್ಧ ಚಿನ್ನದಿಂದ ತಯಾರಿಸಲಾಗಿದೆ. ಈ ಒಂದು ಕಿರೀಟದ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಕಿರೀಟವು 1.7 kg ತೂಕವಿದ್ದು, ಈ ಮುಕುಟಕ್ಕೆ ವಜ್ರ, ಮಾಣಿಕ್ಯ, ಪಚ್ಚೆ ಹವಳಗಳಿಂದ ಪೋಣಿಸಲಾಗಿದೆ. ಕಿರೀಟದಲ್ಲಿ ಸೂರ್ಯದೇವನ ಲಾಂಛನವನ್ನ ಇಡಲಾಗಿದೆ. ಏಕೆಂದ್ರೆ ಶ್ರೀರಾಮನು ಸೂರ್ಯವಂಶಕ್ಕೆ ಸೇರಿದವನಾದ್ದರಿಂದ ಕಿರೀಟದ ಮೇಲೆ ಪಚ್ಚೆ ಹರಳನ್ನ ದೊಡ್ಡದಾಗಿ ಮಧ್ಯದಲ್ಲಿ ಜೋಡಿಸಲಾಗಿದೆ. ರಾಷ್ಟ್ರಪಕ್ಷಿ ನವಿಲನ್ನ ಈ ಕಿರೀಟದಲ್ಲಿ ಚಿತ್ರಿಸಲಾಗಿದೆ. ಬಲಭಾಗದಲ್ಲಿ ಮುತ್ತುಗಳ ಎಳೆಗಳನ್ನ ರಚಿಸಲಾಗಿದೆ. ಇಂತಹ ಅನೇಕ ವಿಶೇಷತೆಯುಳ್ಳ ಬಾಲರಾಮನ ಕಿರೀಟವು 1.7 kg ತೂಕವಿದ್ದು, 75 ಕ್ಯಾರೆಟ್ ವಜ್ರ, 135 ಕ್ಯಾರೆಟ್ಗಳ ಜಾಂಬಿಯನ್ ಪಚ್ಚೆ ಹಾಗೂ 262 ಕ್ಯಾರೆಟ್ಗಳ ಮಾಣಿಕ್ಯಗಳನ್ನು ಬಳಸಿ ಅಲಂಕರಿಸಲಾಗಿದೆ. ಗುಜರಾತ್ ಮೂಲದ ವಜ್ರದ ವ್ಯಾಪಾರಿ ಮುಕೇಶ್ ಪಾಟೀಲ್ ಅವರು ರಾಮಲಲ್ಲನಿಗೆ 11 ಕೋಟಿ ರೂಪಾಯಿ ಮೌಲ್ಯದ ಈ ರತ್ನಖಚಿತ ವಜ್ರದ ಕಿರೀಟವನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಹಿಂದೂ ಸಂಪ್ರದಾಯದಲ್ಲಿ ತಿಲಕವನ್ನ ಶುಭದ ಸಂಕೇತ ಎಂದು ಹೇಳಲಾಗುತ್ತೆ. ಹಾಗಾಗಿ ಶ್ರೀರಾಮನ ಹಣೆಯ ಮೇಲೆ ವಜ್ರಖಚಿತ ತಿಲಕವನ್ನ ಇಡಲಾಗಿದೆ. ಈ ತಿಲಕದ ವಿಶೇಷತೆ ಏನಂದ್ರೆ, ಈ ತಿಲಕವನ್ನ ಶುದ್ಧ ಚಿನ್ನ ಹಾಗೂ ವಜ್ರಗಳಿಂದ ತಯಾರಿಸಲಾಗಿದೆ. ಇನ್ನು ಎಲ್ಲರ ಗಮನ ಸೆಳೆದ ಒಂದು ಅದ್ಭುತ ಆಭರಣವೆಂದರೆ ಅರ್ಧಚಂದ್ರಾಕೃತಿಯ ಕುತ್ತಿಗೆಯ ಕಂಠಾಭರಣ. ಶ್ರೀರಾಮನ ಈ ಕಂಠಾಭರಣವು ಸುಮಾರು 500 ಗ್ರಾಂ ತೂಕವಿದ್ದು, ಶುದ್ಧ ಚಿನ್ನದಿಂದ ತಯಾರಿಸಲಾಗಿದೆ. ಇದನ್ನು ವಜ್ರಗಳು ಹಾಗೂ ಮಾಣಿಕ್ಯದಿಂದ ತಯಾರಿಸಲಾಗಿದೆ. ಇಷ್ಟೇ ಅಲ್ಲದೆ ಶ್ರೀರಾಮನ ಅಂದವನ್ನ ಹೆಚ್ಚಿಸಿರುವ ಆಭರಣಗಳೆಂದರೆ ಕರ್ಣಕುಂಡಲಗಳು, ಅಂದ್ರೆ 2 ಕಿವಿಯ ಓಲೆಗಳು. ಕಿವಿಯೋಲೆಗಳನ್ನು ಕಿರೀಟದ ರೀತಿಯೇ ರಚಿಸಲಾಗಿದೆ. ಈ ಕರ್ಣಕುಂಡಲಗಳನ್ನ ನವಿಲಿನ ಆಕಾರದಲ್ಲಿ ತಯಾರಿಸಲಾಗಿದೆ. ಇವನ್ನ ಶುದ್ಧ ಚಿನ್ನ, ವಜ್ರ, ಮಾಣಿಕ್ಯ ಹಾಗೂ ಪಚ್ಚೆಗಳಿಂದ ತಯಾರಿಸಲಾಗಿದೆ. ಶ್ರೀರಾಮನ ಸೊಂಟದ ಪಟ್ಟಿ ತುಂಬಾ ವಿಶೇಷತೆಯಿಂದ ಕೂಡಿದ್ದು, ಇದನ್ನ ರತ್ನಗಳು, ವಜ್ರಗಳು, ಮಾಣಿಕ್ಯ, ಮುತ್ತು ಹಾಗೂ ಪಚ್ಚೆಗಳಿಂದ ಅಲಂಕಾರ ಮಾಡಲಾಗಿದೆ.
ಸುಮಾರು 750 ಗ್ರಾಂ ತೂಕವಿರುವ ಈ ಚಿನ್ನದ ಪಟ್ಟಿ 70 ಕ್ಯಾರೆಟ್ ವಜ್ರಗಳು, 850 ಕ್ಯಾರೆಟ್ ಮಾಣಿಕ್ಯ ಮತ್ತು ಪಚ್ಚೆಗಳನ್ನು ಬಳಸಿ ಸೊಂಟದ ಪಟ್ಟಿಯನ್ನು ತಯಾರಿಸಲಾಗಿದೆ. ಇನ್ನು ರಾಮಲಲ್ಲನ ಹೃದಯದ ಭಾಗದಲ್ಲಿ ಹಾಕಿರುವ ಕೌಸ್ತುಭ ಮಣಿಯು ಅತಿ ವಿಶೇಷತೆಯಿಂದ ಕೂಡಿದೆ. ಶ್ರೀ ಮಹಾವಿಷ್ಣುವಿನ ಅವತಾರದ ರೂಪಕವಾಗಿ ಕೌಸ್ತುಭ ಮಣಿಯನ್ನು ಹೃದಯದ ಭಾಗದಲ್ಲಿ ಇರಿಸಲಾಗಿದೆ. ಇದು 5 ಎಳೆಗಳನ್ನು ಹೊಂದಿರುವ ಒಂದು ಹಾರವಾಗಿದೆ. ಶ್ರೀರಾಮನ ಪಾದಗಳನ್ನ ಕಮಲದಿಂದ ಅಲಂಕಾರ ಮಾಡಲಾಗಿದ್ದು ಚಿನ್ನದ ಮಾಲೆಗಳನ್ನು ತೊಡಿಸಲಾಗಿದೆ. ಹಾಗೆಯೇ ಬಾಲರಾಮನ 2 ಕೈಗಳಿಗೆ ತೊಡಿಸಿರುವ ಕಂಕಣ ಬಳೆಗಳು ಚಿನ್ನದಿಂದ ಮಾಡಲಾಗಿದ್ದು 850 ಗ್ರಾಂ ತೂಕವಿದೆ. 100 ಗ್ರಾಂ ಕ್ಯಾರೆಟ್ ವಜ್ರಗಳು ಹಾಗೂ 320 ಕ್ಯಾರೆಟ್ ಗ್ರಾಂ ಮಾಣಿಕ್ಯ ಮತ್ತು ಪಚ್ಚಗಳಿಂದ ಇದನ್ನು ತಯಾರಿಸಲಾಗಿದೆ. ಬಾಲರಾಮನಿಗೆ ತೊಡಿಸಿದ ಅತಿ ಉದ್ದನೆಯ ಹಾಗೂ ವಿಶೇಷತೆಯ ಹಾರವೆಂದರೆ ವಜ್ರ ಖಚಿತ ವಿಜಯಮಾಲಾ ಹಾರ. ಈ ವಿಜಯಮಾಲಾ ಹಾರವನ್ನ ಚಿನ್ನ ಮಾಣಿಕ್ಯಗಳಿಂದ ರಚಿಸಲಾಗಿದೆ. ವೈಷ್ಣವ ಸಂಪ್ರದಾಯ ಪ್ರತಿಬಿಂಬಿಸುವಂತೆ ಹಾಗೂ ವಿಜಯದ ಸಂಕೇತವಾಗಿ ಈ ಹಾರವನ್ನ ರಾಮನಿಗೆ ತೊಡಿಸಲಾಗಿದೆ. ಈ ಹಾರವು ವೈಷ್ಣವ ಸಂಪ್ರದಾಯದ ಸಂಕೇತಗಳಾದ ಸುದರ್ಶನ ಚಕ್ರ, ಶಂಖ, ಪದ್ಮ ಮತ್ತು ಮಂಗಳ ಕಲಶಗಳನ್ನು ಹೊಂದಿದೆ. ಹೀಗೆ ಅಯೋಧ್ಯೆಯಲ್ಲಿನ ಬಾಲರಾಮನು ವಜ್ರ ಖಚಿತ ಕಿರೀಟ, ಮಾಣಿಕ್ಯದ ಮಣಿಹಾರ, ಕರ್ಣಕುಂಡಲಗಳು, ಕೌಸ್ತುಭ ಹಾರ, ವಿಜಯಮಾಲಾ ಹಾರಗಳನ್ನು ಧರಿಸಿ ಶ್ರೀ ಮಹಾವಿಷ್ಣುವಿನ ರೂಪಾಂಶವಾಗಿ ಕಂಗೊಳಿಸುತ್ತಿರುವನು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.